100% ಆಗಿ ಈ ಟರ್ನಿಂಗ್ ಪಾಯಿಂಟ್ ಇರೋದು ಈ ಸರಿ ಹೌದಾ? ದಾವಣಗೆರೆ ಇತಿಹಾಸದಲ್ಲಿ ಇದು ಒಂದು ನಕ್ಷತ್ರವಾಗಿ ಬೆಳೀತೆ. ಅದು ಹೌದು ಹೌದಾ? ಹೌದು. ಶ್ರೀನಿವಾಸ ದಾಸ್ ಕರೆಪ್ಪ ಇದೆಯಲ್ಲ 100% ಆಗಿ ಈ ಸರಿ ಈ ಕಾನ್ಸ್ಟಿಟ್ಯೂಷನ್ ದಕ್ಷಿಣಕ್ಕೆ ತೋರಿಸ್ತಾರೆ. ಹೇಳೋದಲ್ಲ, ಹೇಳೋದ್ರಿಂದ ಅದು ನೋಡೋಣ ಸರ್, ನನಗೇನೋ ಡೌಟ್. ನೋಡ್ರಿ ನೀವು, ನಮ್ಮವ್ರು ಎಲ್ಲರೂ 90% ವಿರೋಧವಾಗಿ ವೋಟಿಂಗ್ ಕೊಡ್ತಾ ಇದಾರೆ. ಆದ್ರೆ ಅದನ್ನ ಹೇಳೋದಲ್ಲ, ವೋಟಿಂಗ್ ಇನ್ ದಿವಸ ಎಣಿಸ್ತಾರಲ್ಲ ಅವತ್ತು ಗೊತ್ತಾಗುತ್ತೆ ದಾವಣಗೆರೆ ದಕ್ಷಿಣದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ನಾನು ಈ ಕ್ಷೇತ್ರಕ್ಕೆ ಹಿಂದೆ ನಾನು ಕ್ಯಾಂಡಿಡೇಟ್, ಮುಂದೂ ಕ್ಯಾಂಡಿಡೇಟ್ ಈ ಕ್ಷೇತ್ರಕ್ಕೆ. ದಾವಣಗೆರೆಗೆ ಇದಲ್ಲ, ಈ ದಕ್ಷಿಣಕ್ಕೆ ಯಾರೇ ಕೆಲಸ ಮಾಡಲಿದ್ರು ಅದಕ್ಕೆ ಮುಂದೆ ಏನಿದೆ. ಯಾಕಂತ ಗೊತ್ತಾ, ಇಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ. ಫಸ್ಟ್ ಯುವಕರಿಗೆ ಉದ್ಯೋಗಕ್ಕೆ ಸೃಷ್ಟಿ ಮಾಡ್ಬೇಕು ದಾವಣಗೆರೆಯಲ್ಲಿ. ಆ ಸೃಷ್ಟಿ ಮಾಡೋವರೆಗೂ ದಾವಣಗೆರೆಯ ಇತಿಹಾಸ ಯಾರೂ ಬದಲಿ ಮಾಡಕ್ಕಾಗಲ್ಲ. ನಾವು ಕೋಟ್ಯಾಧಿಪತಿ ಆಗಿದ್ವು ಅಂತ ಮನೆಯಲ್ಲಿ ಕುಂತ್ರಲ್ಲ, ಇಲ್ಲಿ ಇರ್ತಕ್ಕಂಥ ಸ್ಲಮ್ ನಲ್ಲಿ ಇರ್ತಕ್ಕಂಥ ಯುವಕರು ಇದಾರಲ್ಲ ಅಲ್ಲ, ಅವ್ರ ಸಮತೆ ಅವ್ರಿಗೆ ಕೋಟ್ಯಾಧಿಪತಿ ಇದಾರೆ. ಇಲ್ಲಿ ನಮ್ಮ ಯುವಕರು ಇದಾರಲ್ಲ ಹಿಂಬಾಲಕರು, ಅವರಿಗೆ ಭಿಕ್ಷಿತ್ ಪಾತ್ರ ಇದೆ ಇವತ್ತಿನ ದಿವಸ ಈ ಸ್ಲಮ್ ನಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ. ಇವ್ರಿಗೆ ಏನಾದ್ರು ಉದ್ಯೋಗದ ಸೃಷ್ಟಿ ಮಾಡತಕ್ಕಂಥ ನಾಯಕ ಬಂದ್ರೆ ಅವನು ಕರ್ನಾಟಕದ ಹೀರೋ.